ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಬಾಳೆಕಾಯಿ ಮೊಸರು ಬಜ್ಜಿ ಇದು ತುಂಬಾ ಹಳೆ ಕಾಲದ ರೆಸಿಪಿ. ಅಜ್ಜಿ ಮಾಡ್ತಾ ಇದ್ದ ರೆಸಿಪಿ ಇದು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ಬಾಳೆಕಾಯಿ ತಗೊಳ್ಳಿ. ನಾನು ಇದಕ್ಕೆ 3 ಬಾಳೆಕಾಯಿ ತಗೋತಾ ಇದ್ದೀನಿ. ಇದು ಒಂದು ಬಾಳೆಕಾಯಿನ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಹಿಂದೆ ಭಾಗ ಮುಂದೆದು ಎರಡನ್ನೂ ಕಟ್ ಮಾಡಿಕೊಂಡು ಇವಾಗ ಮಧ್ಯದಲ್ಲಿ ಸ್ವಲ್ಪ ದಪ್ಪ ದಪ್ಪ ಭಾಗ ಇರುತ್ತಲ್ಲ ಅದನ್ನೆಲ್ಲ ತೆಕ್ಕೊಂಬಿಡಿ. ಅದನ್ನೆಲ್ಲ ತೆಗೆದ್ರೆ ಅದು ಈಸಿಯಾಗಿ ಬೇಗ ಸ್ಟೀಮ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಸ್ಟೀಮಲ್ಲಿ ಇಡೋದಕ್ಕೋಸ್ಕರ ಆ ಸೈಡ್ ಭಾಗನೆಲ್ಲ ತೆಕ್ಕೊಂಡು ಇದನ್ನ 4 ಭಾಗ ಮಾಡ್ಕೊಳ್ಳಿ. ಎಲ್ಲ 3 ಬಾಳೆಕಾಯಿನೂ ಕೂಡ 4 ಭಾಗ ಈ ತರ ಮಾಡ್ಕೊಂಡು ಇವಾಗ ಸ್ಟೀಮರ್ ಇಟ್ಕೊಂಡು ಅದಕ್ಕೆ ಸ್ಟೀಮಲ್ಲಿ ಇಟ್ಕೊಳ್ಳಿ. ಸ್ಟೀಮರ್ಗೆ ನೀರು ಹಾಕೊಂಡು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಬಾಳೆಕಾಯಿನೆಲ್ಲ ಇಟ್ಕೊಳ್ಳಿ. ಇದು ಒಂದು 15 to 20 ಮಿನಿಟ್ಸ್ ಸ್ಟೀಮ್ ಆದ್ರೆ ಸಾಕು. ನೋಡಿ, ಇವಾಗ ಇದು ಮುಚ್ಚಿ ಇದನ್ನ ಸ್ಟೀಮ್ ಆಗೋ ಅಷ್ಟರಲ್ಲಿ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಬಾಣಲಿ ಇಟ್ಕೊಳ್ಳಿ, ಪ್ಯಾನು. ಅದಕ್ಕೆ 3-4 ಸ್ಪೂನು ಎಣ್ಣೆ ಹಾಕೊಂಡು 1 ಸ್ಪೂನು ಸಾಸಿವೆ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, 2 ಸ್ಪೂನು ಕಡಲೆಬೇಳೆ ಹಾಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ, ಬ್ರೌನ್ ಕಲರ್ ಬರೋ ತನಕ. ಇದಕ್ಕೆ ಹಸಿಮೆಣಸಿನ್ಕಾಯಿ ನಾನು ಒಂದು 6-7 ಹಸಿಮೆಣಸಿನ್ಕಾಯಿ ತರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಕರ್ಬೇವಿನ ಸೊಪ್ಪು 1 ಹಿಡಿಯಷ್ಟು, ಆನಿಯನ್ ನಾನು ಇದಕ್ಕೆ 2 ಆನಿಯನ್ ದಪ್ಪ ದಪ್ಪ ಆನಿಯನ್ ಕಟ್ ಮಾಡಿ ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದ್ಮೇಲೆ ಉಪ್ಪು, 1 ಸ್ಪೂನು ಉಪ್ಪು ಮತ್ತೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದ್ಮೇಲೆ ಇದನ್ನ ಸೈಡ್ಗೆ ಇಟ್ಬಿಟ್ಟು ಅಷ್ಟರಲ್ಲಿ ನಿಮ್ಗೆ ಬಾಳೆಕಾಯಿ ಎಲ್ಲ ಸ್ಟೀಮ್ ಆಗಿರುತ್ತೆ. ಅದನ್ನ ಓಪನ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಚೆನ್ನಾಗಿದೆ, ಸ್ಟೀಮ್ ಆಗೋಗಿದೆ. ಇದನ್ನ ಚಾಕುನಲ್ಲಿ ತಗೊಂಡು ಈ ತರ ಚುಚ್ಚಿ ನೋಡಿದ್ರೆ ಅಂಟ್ಕೊಳ್ಳಲ್ಲ, ಏನೂವೆ ಸಲೀಸಾಗಿ ಒಳಗಡೆ ಹೊಟ್ಟೋಗುತ್ತೆ. ನೋಡಿ ಎಷ್ಟು ಸಲೀಸಾಗೋಯ್ತು. ಇದು ಚೆನ್ನಾಗಿ ಸ್ಟೀಮ್ ಆಗೋಗಿದೆ. ಇದನ್ನ ಆರೋದಕ್ಕೋಸ್ಕರ ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಆರಿಸ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಆರಿದ್ಮೇಲೆ ಈ ತರ ಸಿಪ್ಪೆ ಬಿಡಿಸ್ಕೊಳ್ಳಿ. ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಡಿ. ಎಲ್ಲಾದ್ರದ್ದು ತೆಗೆದ್ಬಿಟ್ಟು ಈ ತರ ಕ್ಲೀನ್ ಆಗಿ ಈ ಸಿಪ್ಪೆನಲ್ಲಿ ಕೂಡ ನೀವು ಬೇಕು ಅಂದ್ರೆ ಇದನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಪಲ್ಯ ತರ ಮಾಡ್ಕೊಂಡು ತಿನ್ಬೋದು. ಈ ಸಿಪ್ಪೆನ ಬಿಸಾಕಕ್ಕೆ ಹೋಗ್ಬೇಡಿ. ಹಾಗೆ ಇದನ್ನ ನೋಡಿ ಈ ತರ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ. ಒಂದೊಂದನ್ನೇ ಸ್ವಲ್ಪ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಬಾಳೆಕಾಯಿನೂ ಅದೇ ತರ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಆ ಮಿಕ್ಸಿ ಜಾರ್ಗೆ ಈ ಬಾಳೆಕಾಯಿನೆಲ್ಲ ಹಾಕೊಂಡು ಅದ್ರ ಜೊತೆಗೇನೆ ಸ್ವಲ್ಪ ಉಪ್ಪು, 1 ಸ್ಪೂನ್ ಉಪ್ಪು ಮತ್ತೆ ಕರ್ಡ್, ಇದಕ್ಕೆ 1/4 ಲೀಟರ್ಕಿನ್ನ ಸ್ವಲ್ಪ ಜಾಸ್ತಿ ಕರ್ಡ್ ತಗೊಂಡು ಹಾಕೊಳ್ಳಿ. ಅದ್ರ ಜೊತೆಗೇನೆ 1 ಲೋಟ ನೀರ್ ಕೂಡ ಹಾಕೊಂಡು ಸ್ವಲ್ಪ ಮೇಲ್ಗಡೆ ಇದನ್ನ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬಾ ನೈಸಾಗಿ ಪೇಸ್ಟ್ ಮಾಡಕ್ ಹೋಗ್ಬೇಡಿ, ಅದು ಪೇಸ್ಟ್ ತರ ಆಗೋಗುತ್ತೆ. ಅದಕ್ಕೋಸ್ಕರ ಇದನ್ನ ತರ್ತರಿಯಾಗಿ ನೋಡಿ ಈ ತರ ಗ್ರೈಂಡ್ ಮಾಡ್ಕೊಂಡು ಅದನ್ನ ಒಂದು ಬೌಲ್ಗೆ ಹಾಕೊಳ್ಳಿ. ಬೌಲ್ಗೆ ಹಾಕೊಂಡು ಎಲ್ಲನೂ ಅದ್ರ ಜೊತೆಗೆ ಮತ್ತೆ ಇನ್ನೊಂದ್ ಸ್ವಲ್ಪ ನೀವು ಮೇಲ್ಗಡೆ ಒಂದು ಚಿಕ್ಕ ಕಪ್ಪಲ್ಲಿ ಕರ್ಡ್ ಹಾಕೊಳ್ಳಿ ಮೇಲ್ಗಡೆ. ಇವಾಗ ಆನಿಯನ್ ಫ್ರೈ ಮಾಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳೋಣ. ಎಲ್ಲ ಚೆನ್ನಾಗಿ ಹಾಕೊಂಡು ಅದ್ರ ಜೊತೆಗೇನೆ 1 ಸ್ಪೂನು ಉಪ್ಪು, ಇನ್ನೊಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನ ಒಂದು ಬೌಲ್ಗೆ ಹಾಕಿ ನೀವು ಲಂಚ್ ಟೈಮ್ಗೆ ಮಾಡ್ಕೊಂಡು ಇದನ್ನ ಅನ್ನ ಸಾಂಬಾರ್ ಜೊತೆ ಇದನ್ನ ಸೈಡ್ ಡಿಶ್ ಆಗಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ತುಂಬಾ ಹೆಲ್ತಿ ಕೂಡ. ಮನೆಯಲ್ಲೆಲ್ಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.